ಸರ್ ನಮಸ್ಕಾರ ಸರ್. ನಮಸ್ತೆ ಸರ್ ನಿಮ್ಮ ಹೆಸರು? ಶಿವಣ್ಣ ಅಂತ. ಶಿವಣ್ಣ ಅಂತ. ಸರ್ ನಿಮ್ಮದು ಯಾವ ಊರು ಸರ್? ಇಲ್ಲಿ ಜಮೀನಿರೋದು ಉಮ್ಮತ್ತೂರು. ಉಮ್ಮತ್ತೂರು. ನಮ್ಮ ಸ್ವಂತ ಊರು ಮೈಸೂರು. ಮೈಸೂರು. ಸರ್ ಈಗ ಏನೇನು ಕೃಷಿ ಮಾಡಿದ್ದೀರಾ ಸರ್ ನೀವು? ಏನಿಲ್ಲಪ್ಪ, ಸೀಬೆ ಗಿಡ ಹಾಕಿದ್ದೀವಿ, ಬಾಳೆ, ತೆಂಗು ಒಳಗಡೆನೆ ಸೀಬೆನ ಅಂತರ ಬೆಳೆಯಾಗಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಸರ್ ಈಗ ಸೀಬೆ ಬೆಳಿಬೇಕು ಅಂತ ಯಾಕೆ ಅನಿಸ್ತು ಸರ್ ನಿಮಗೆ? ಸೀಬೆ ಬೆಳಿಬೇಕು ಅಂದ್ರೆ ಹಿಂಗೇನೆ, ಈಗ ಸೀಬೆ ಗಿಡ ಕೊಟ್ರಲ್ಲ ಆರಾಧ್ಯ ಅವರು, ಅವ್ರ ಕಡೆಯಿಂದ ಸ್ವಲ್ಪ ವಿಡಿಯೋ ನೋಡಿದಾಗ ನಮ್ಗೆ ಮಾಡಬೇಕು ಅನ್ನಿಸೋ ಒಂದು ತೃಪ್ತಿ ತರ ಆಯ್ತು. ಮಾಡ್ಬೇಕು ಅನ್ನಿಸ್ತು. ನೀವು ವಿಡಿಯೋಸ್ ನೋಡ್ತಾ ನಮ್ಗೆ ಫೋನ್ ಮಾಡಿದ್ರಿ. ಫಸ್ಟ್ ತುಂಬಾ ಕಡಿಮೆ ಗಿಡ ತಗೊಂಡ್ರಿ. ಎಷ್ಟು ತಗೊಂಡ್ರಿ ಸರ್? ಫಸ್ಟ್ ಸ್ಟಾರ್ಟಿಂಗ್ 200 ಗಿಡನೇ ತಗೊಂಡ್ರಿ. ಅದು ನಾಟಿ ಮಾಡಿದ್ಮೇಲೆ ಸ್ವಲ್ಪ ದಿವಸಕ್ಕೆ ಇನ್ನೊಂದು ವಾರ ಬಿಟ್ಟು ಮತ್ತೆ 200. ಹೌದು. ಕೊನೆಗೆ ಒಂದು ಒಟ್ಟು 550-600 ಗಿಡ ಹೆಚ್ಚು ಕಮ್ಮಿ 1 ಎಕರೆ ಕಂಪ್ಲೀಟ್ ಸೀಬೆ ಇದೆ ಇವಾಗ. ಸೀಬೆ ಆಯ್ತು. 1 ಎಕರೆ ಮೇಲಾಗತ್ತೆ. ಸರ್ ಈಗ ಸೀಬೆ ಗಿಡ ಯಾವ ತಳಿ ಹಾಕಿದ್ದೀರಾ ಸರ್ ನೀವು? ತೈವಾನ್ ಲೈಟ್ ಪಿಂಕ್. ತೈವಾನ್ ಲೈಟ್ ಪಿಂಕ್ ಹಾಕಿದ್ದೀರಾ. ಗಿಡ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ ಸರ್. ಇದುವರೆಗೂ ನಾನು ಕನ್ಸಲ್ಟೇಷನ್ಗೆ ಬರೋಕ್ಕಾಗಿರ್ಲಿಲ್ಲ, ನೀವು ತುಂಬಾ ಸಲ ಕರೆದಿದ್ದೀರಾ. ಆದರೂ ಸಹಿತ ಗಿಡ ಇಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದೀರಾ. ಸೊ ಅದಕ್ಕೆ ಹೇಗೆ ನಿಮಗೆ ಇದು ಸಾಧ್ಯ ಆಯಿತು ಸರ್ ಈ ಥರ ಚೆನ್ನಾಗಿ ಮಾಡಲಿಕ್ಕೆ? ವಿಡಿಯೋ ನಿಮ್ಮ ಆರಾಧ್ಯ ನರ್ಸರಿ ಅವರಿಂದ ವಿಡಿಯೋ ನೋಡಿ ಅದನ್ನ ಫಾಲೋ ಮಾಡ್ಕೊಂಡು ಬಂದು ನಮ್ಮವೆಲ್ಲ ನೋಡ್ತಿರ್ತೀರಾ ವಿಡಿಯೋಸ್. ಅದನ್ನ ಪ್ರಕಾರವೇ ನಾವು ನಾಟಿ ಮಾಡುದು, ಗುಂಡಿ ತೆಗ್ದಿ, ಆಮೇಲೆ ಗೊಬ್ಬರ, ದನಿನ ಗೊಬ್ಬರ, ಬೇವಿನ ಹಿಂಡಿ, ಆಮೇಲೆ ಪೀಡಾಮ್ ಕಾಳು ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ನಾಟಿ ಮಾಡಿ, ಆಮೇಲೆ ಇನ್ನು ಬರ್ತಾ ಏನು ಔಷಧಿ ಇದೆ ಗೊಬ್ಬರ ಐತೆ, ನೀರಿನಲ್ಲಿ ಕಲಸಿ, ಹೌದೌದು, ಹ್ಯೂಮಿಕ್ ಆಸಿಡ್ ಆಗಿರ್ಬೋದು, 19 ವಾಟರ್ ಸಾಲ್ಯುಬಲ್, ಅದೆಲ್ಲ ಕೊಡ್ತಾ ಬಂದಿದೀವಿ. ಮಧ್ಯೆ ಟೊಮೊಟೊನು ಹಾಕಿದ್ದು. ಇದರಲ್ಲಿ ಅಂತರ ಬೆಳೆಯಾಗಿ ಟೊಮೊಟೊ ಕೂಡ ಮಾಡಿದ್ರು ಸ್ನೇಹಿತರೆ. ಅದು ಟೊಮೊಟೊ ಕಂಪ್ಲೀಟ್ ಆಗಿದೆ. ಈಗ ನೀಟಾಗಿ ಸೀಬೆ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಹಿಂದೆಗಡೆ ನೇಂದ್ರ ಬಾಳೆ ಇದೆ. ಈಗ ನೇಂದ್ರ ಬಾಳೆ ಮುಗಿದ್ಮೇಲೆ ಅಲ್ಲೂ ಕೂಡ ಸೀಬೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಸರ್ ಸದ್ಯದ ಮಟ್ಟಿಗೆ ಸೀಬೆ ಮಾಡ್ಬೋದಾ ಸರ್? ಬೆಳಿಬೋದಾ? ಬೆಳಿಬಹುದು, ಸಾಧ್ಯನಾ? ನಮಗೆ ಅನಿಸ್ತಾ ಇದೆ ಬೆಳಿಬಹುದು ಅಂತಾನೆ. ಈ ಮಟ್ಟಕ್ಕೆ ಬಂದಿದೆ. ಮತ್ತೆ ಹೂವು ಪೀಚು ಚೆನ್ನಾಗಿ ಆಗ್ತಿದೆಯಾ ಸರ್? ಹೂವು ಪೀಚು ಚೆನ್ನಾಗಿ ಬರ್ತಾ ಇದೆ. ನಾವು ಬಿಡ್ತಾ ಇಲ್ಲ, ಕಟ್ ಮಾಡಿಬಿಡ್ತಾ ಇದೆ, ತೆಗ್ದಾಕ್ಬಿಡ್ತಾ. ಸ್ಟಾರ್ಟಿಂಗ್ ಹಾಕ್ದಾಗ್ಲೇ ಸ್ಟಾರ್ಟಿಂಗ್ ನಿಂದನೂ ಬರ್ತಾ ಇದೆ. ಆದ್ರೆ ಅದು ಅಷ್ಟು ಹೂವು ಪೀಚು ಬರ್ತಿದೆ ಅಂದ್ರೆ ಇಳುವರಿ ಬರುತ್ತೆ ಅನ್ನೋ ಒಂದು ಧೈರ್ಯ ಬರ್ತಿದೆ, ನಂಬಿಕೆ ಆಯ್ತು, ಧೈರ್ಯ ಇದೆ. ಅಷ್ಟು ಹೂವು ಆಗ್ತಿದೆ ಅಂತ ಕಾಯಿ ಕಚ್ತಿದೆ ಅಲ್ವಾ? ಹೌದು. ಸೊ ಆ ನಂತರದಲ್ಲಿ ಗಿಡದಿಂದ ಗಿಡಕ್ಕೆ ಏನ್ ಅಂತರ ಮಾಡಿದ್ದೀರಾ ಸರ್? ಇದು ಗಿಡದಿಂದ ತೆಂಗಿನ ಮರ ಹಾಕಿರೋದನ್ನ ಸೆಂಟರ್ ಮಾಡಿ 8 ಅಡಿ 10 ಅಡಿ ಒಳಗ, ಸಾಲಿಂದ ಸಾಲಿಗೆ 10 ಅಡಿ ಮೇಲಿದೆ. ಗಿಡದಿಂದ ಗಿಡಕ್ಕೆ ಹೆಚ್ಚು ಕಮ್ಮಿ 7 ರಿಂದ 8 ಅಡಿ ಮಾಡಿದ್ದೀರಾ. ತುಂಬಾ ಬುದ್ಧಿವಂತಿಕೆ ಉಪಯೋಗಿಸಿ ಕಡಿಮೆ ಗಿಡಗಳನ್ನೇ ಹಾಕೊಂಡಿದ್ದೀರಾ. ಬಟ್ ಇದು ಕೆನೋಪಿ ನೀವು ತುಂಬಾ ದೊಡ್ಡದಾಗಿ ಇಟ್ಕೋಬಹುದು, ಏನ್ ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ನಮ್ಮ ಕಡೆಯಿಂದ ಏನ್ ಮಾಹಿತಿಗಳು ಬೇಕು ಸರ್ ನಿಮ್ಗೆ? ನಮಗೆ ಅಂದ್ರೆ ಈ ಗಿಡ ಕಟಿಂಗ್ ಮಾಡಬೇಕು ಸರ್. ಕಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಈಗ ನಾವು ನೋಡಿದ ಮಟ್ಟಿಗೆ ನಿಮ್ಮ ಗಿಡಗಳಿಗೆ ಕಟಿಂಗ್ ಅಗತ್ಯ ಇಲ್ಲ ಈಗಿರೋ ಪರಿಸ್ಥಿತಿಲಿ. ತುಂಬಾ ಚೆನ್ನಾಗಿ ಬಂದಿದೆ. ಯಾಕೆಂದ್ರೆ ಆಲ್ರೆಡಿ ಕಟಿಂಗು ಬಂದಿದೆ. ಆಲ್ರೆಡಿ ನೋಡಿ ಚೆನ್ನಾಗಿ ಹೂವು ಪೀಚು ಎಲ್ಲ ಚೆನ್ನಾಗಿ ಕಾಯಿ ಕಚ್ಚಿದೆ, ಹೂವು ಪೀಚುಗಳು ಬಂದಿದೆ. ನೀವು ಕಟಿಂಗ್ ಮಾಡಿರೋದಕ್ಕೆ ಈಗ ಬಂದಿರೋದು. ದಪ್ಪ ಕಾಯಿ ಎಲ್ಲ ತೆಗೆದು ಬಿಟ್ಟಿದ್ದೀರಾ. ಹೌದೌದು. ಇಲ್ಲ ಮೇಡಮ್, ಈಗಿರೋ ಪರಿಸ್ಥಿತಿಲಿ ಈ ಗಿಡಗಳಿಗೆ ನೀವು ಆರಾಮಾಗಿ ಒಂದೊಂದು ಗಿಡಕ್ಕೆ 3 ರಿಂದ 4 ಕಾಯಿ 10 ಕಾಯಿವರೆಗೂ ಬಿಟ್ಕೋಬಹುದು. ಯಾಕೆಂದ್ರೆ ಬರೀ 6 ತಿಂಗಳಿಗೇನೆ ಯಾರು ಕೂಡ ದೊಡ್ಡ ರೈತರು ಬೆಳೀತಕ್ಕಂಥ ಮಟ್ಟದಲ್ಲೇನೆ ಬೆಳೆದಿದ್ದೀರಾ. ಏನ್ ಕಡಿಮೆ ಏನ್ ಬೆಳೆದಿಲ್ಲ. ಯಾಕಂದ್ರೆ ಮೈಸೂರಲ್ಲಿ ವಾಸ ಇತ್ಕೊಂಡು ಉಮ್ಮತ್ತಲ್ಲಿ ಜಮೀನ್ ಇತ್ತಲ್ವಾ, ವಾರಕ್ಕೆ 4 ಸಲ ಇತ್ಕೊಂಡು ಇದ್ರದ್ದು ಸೌಕರ್ಯ ನೋಡ್ಕೊಂಡು ಇದನ್ನೆಲ್ಲ ಬೆಳೆದಿ ನಾವು ಒಂದ್ ಸ್ವಲ್ಪ ಖುಷಿಯಾಗಿ ಎಲ್ಲ ಓಡಾಡ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಮೇಡಮ್ ಅವ್ರು ಹೇಳೋದು, ಇವ್ರು ಫಾರ್ಮ್ ಹೌಸ್ ತರ ಮಾಡ್ಕೊಂಡಿದ್ದಾರೆ. ಇಲ್ಲಿ ವಾರಕ್ಕೊಮ್ಮೆ ಬರ್ತಾರೆ ಇಲ್ಲಿಗೆ. ಶನಿವಾರ ಭಾನುವಾರ 2 ದಿವಸ ಇಲ್ಲೇ ಇದ್ದುಕೊಂಡು ಕಂಪ್ಲೀಟ್ ಇದ್ರದ್ದು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಯೂತ್ ಅಂತಕ್ಕಂಥದ್ದು ಏನಿದ್ದಾರೆ, ನಮ್ಮ ಯುವ ಪೀಳಿಗೆ, ಅವ್ರು ಇಂಥವ್ರನ್ನ ನೋಡಿ ಖಂಡಿತವಾಗ್ಲೂ ಮೋಟಿವೇಶನ್ ತಗೋಬೇಕು. ಯಾಕೆಂದ್ರೆ ಈ ಏಜ್ನಲ್ಲಿ 60 ವರ್ಷ ದಾಟದ ಮೇಲೆ ಇವೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಕೈ ಕಟ್ಟಿ ಕೊರೋರು ಜಾಸ್ತಿ. ಹೇಳಿದ್ರಲ್ವಾ ಮೇಡಮ್, ಕೃಷಿಯಲ್ಲಿ ಖುಷಿ ಇದೆ ಮೇಡಮ್, 100% ಅದು ಅಲ್ವಾ ಸರ್? ನಿಜ. ಇವಾಗ ನನಗೆ ನೇಂದ್ರ ಬಾಳೆ ಕಿತ್ಕೊಟ್ರಿ ಒಂದು ದೊಡ್ಡ ಗೊನೆ. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ದುಡ್ಡು ಕೊಟ್ರೆ 1000 ಸಿಗುತ್ತೆ. ನಮ್ಮ ರೈತರು ನಮಗೊಂದು ಕೊಟ್ರು ಅಂದಾಗ ನಮ್ಮ ಸೈಡ್, ಯಾಕಂದ್ರೆ ನೇಂದ್ರ ಬಾಳೆ ನಾವು ಬೆಳೆಯಲ್ಲ, ನಮ್ಮ ಕಡೆ ಎಲ್ಲೂ ಇಲ್ಲ. ಬೇರೆ ಅದು ಪ್ರೀತಿ ವಿಶ್ವಾಸನೇ ಬೇರೆ ಅಲ್ವಾ? ಸೊ ನಾಳೆ ದಿವಸ ನೆಕ್ಸ್ಟ್ ಬಂದಾಗ ಇಲ್ಲಿ ಸೀಬೆ ಕಾಯಿ ಕೂಡ ರೆಡಿ ಇರುತ್ತೆ. ಆಕ್ಚುಲಿ ಈ ಮಟ್ಟಕ್ಕಿದೆ ಸೀಬೆ ಗಿಡ ಅಂದ್ರೆ ಖಂಡಿತವಾಗ್ಲೂ ನೀವು ಇದರಲ್ಲಿ ಆರಾಮಾಗಿ ಇಷ್ಟೊತ್ತು ಕಾಯಿ ಬಿಡ್ಬೋದಾಗಿ ಸ್ಯಾಂಪಲ್. ಬಟ್ ಆದ್ರೆ ನೀವು ಬಿಟ್ಟಿಲ್ಲ. ಸ್ವಲ್ಪ ಗೆಡ್ಡೆ ಬಲಿಬೇಕಾಗಿತ್ತು ನೋಡಿ. ಹೌದೌದು.
ಇಲ್ಲ ಸರ್, ತುಂಬಾ ಏನು ಸಣ್ಣದು ಇಲ್ಲ. ಬಲ್ಲ ಒಂದು ಮಟ್ಟಕ್ಕೆ ಇದು ಅದು ಸಿಪ್ಪೆ ಸುಳಿತಿದೆ ನೋಡಿ. ಆ ಸಿಪ್ಪೆ ಸುಳಿಯಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಸೀಬೆ ಗಿಡದಲ್ಲಿ ಸಿಪ್ಪೆ ಸುಳಿತಿದೆ ಅಂದ್ರೆ ಅಲ್ಲಿಗೆ ಬಲಿತಿದೆ ಅಂತ ಅರ್ಥ. ಸಿಪ್ಪೆ ಸುಳಿದಿಲ್ಲ ಅಂದ್ರೆ ಅದು ಅಷ್ಟೊಂದು ಬಲ್ತಿಲ್ಲ ಅಂತ. ನಿಮ್ ಸಿಪ್ಪೆ ಎಲ್ಲ ಸುಳಿದ್ಬಿಟ್ಟು ಬರೀ ಒಂಥರ ನೈಸ್ ತರ ಕಾಣುತ್ತದು. ಸುಳಿತಿದೆ ಅಲ್ಲಿಗೆ ಬಲಿತಿದೆ. ಏನು ತೊಂದರೆ ಇಲ್ಲ. ಈಗ ಸದ್ಯದ ಮಟ್ಟಿಗೆ ಈ ಗಿಡಗಳಿಗೆ ಸ್ವಲ್ಪ ಸ್ಯಾಂಪಲ್ ಬಿಟ್ಕೊಳ್ಳಿ. ಈಗ ನೋಡಿ ಈ ತರ ಕಚ್ಚಿದೆಯಲ್ಲ, ನೋಡಿ ಈ ಕಾಯಿ ಬಿಟ್ಕೊಳ್ಳಿ. ಶೈನಿಂಗ್ ತುಂಬ ಚೆನ್ನಾಗಿದೆ, ರೌಂಡ್ಗಿದೆ, ಚೆನ್ನಾಗಿದೆ. ಸೊ ಬಿಟ್ಕೊಳ್ಳಿ. ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೋಡಿ ಸೈಜ್ ಯಾವ ರೀತಿ ಬರುತ್ತೆ, ಶೇಪ್ ಯಾವ ರೀತಿ ಬರುತ್ತೆ ಅಂತ. ಯಾಕೆಂದರೆ ಒಂದೊಂದು ಭೂಮಿಲಿ ಒಂದೊಂದು ಥರ ಬರುತ್ತೆ. ಸೊ ಅದರಿಂದ ಈಗ ಪ್ರೆಸೆಂಟ್ ಈ ಗಿಡಗಳಿಗೆ ಕಟಿಂಗ್ ಈಗ ಸದ್ಯಕ್ಕೆ ಅಗತ್ಯ ಇಲ್ಲ. ಯಾಕೆಂದರೆ ಎಲ್ಲ ಆಲ್ಮೋಸ್ಟು ಬ್ರ್ಯಾಂಚಸ್ ಎಲ್ಲ ಸಖತ್ತಾಗಿ ಬಂದಿದೆ. ನಾನು ನೋಡ್ತಿದ್ದೀನಲ್ಲ, ಗುಚ್ಚಾಗಿದೆ ಎಲ್ಲ ಬ್ರ್ಯಾಂಚಸ್ಸು, ಏನು ತೊಂದರೆ ಇಲ್ಲ. ಕಟ್ ಮಾಡ್ಬೋದಾ? ಈಗ ಬೇಡ, ನೀವು ಕಟ್ ಮಾಡಿದಷ್ಟು ಇನ್ನೂ ದೊಡ್ಡ ದಟ್ಟ ಆಗ್ಬಿಡುತ್ತೆ. ತುಂಬ ದಟ್ಟನೂ ಬೇಡ, ಯಾಕೆಂದ್ರೆ ಆಮೇಲೆ ನಿಮಗೆ ಅದು ಸಿಕ್ಕು ಬಿಡ್ಸೋದು ಕಷ್ಟ ಆಗ್ಬಿಡುತ್ತೆ. ಬೆಳೀಲಿ. ಈಗ ಏನು ಗೊತ್ತಾ, ಗಿಡನ ಫ್ರೀಯಾಗಿ ಬೆಳೆಯೋಕ್ಕೆ ಅವಕಾಶ ಕೊಡಿ. ಈಗ ಇನ್ನೊಂದು ಸ್ವಲ್ಪ ಬೆಳೀಲಿ. ಬಟ್ ಮೇಯ್ನ್ ಥಿಂಗ್ ಏನು ಗೊತ್ತಾ ಸ್ನೇಹಿತರೆ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಕೆಳಗಡೆ ಬಿಡಬೇಡಿ ಅಂತ. ಎಂತೆಂಥ ಒಳ್ಳೊಳ್ಳೆ ರೈತರೇ ಅದನ್ನು ಯಾಮಾರ್ತಾರೆ. ಕೆಳಗಡೆ ಎಲ್ಲನೂ ಕಾಯಿ ಬಿಟ್ಕೊಂಡಿರ್ತಾರೆ. ಇದನ್ನು ಕಾಯಿ ಆಗಲಿ ಕೆಳಗಡೆ ಬ್ರಾಂಚಸ್ಸಲ್ಲಿ ಬಿಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ನಾನು ನೋಡಿದ್ದೇನೆಂದರೆ, ನೀಟಾಗಿ ಪ್ರತಿಯೊಂದು ಗಿಡದಲ್ಲೂ ಸಮತಟ್ಟಾಗಿ ಕೆಳಗಡೆ ಏನೂ ಬ್ರಾಂಚಸ್ ಕೂಡ ಬಿಡ್ದಂಗೆ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಅಲ್ಲಿಗೆ ಸರ್ ತುಂಬ ಕಿತ್ತಿದ್ರಲ್ವ ಕೆಳಗಡೆ ಬರೋಂಥವು? ಯಾಕೆಂದರೆ ಸೀಬೆ ಗಿಡದಲ್ಲಿ ತುಂಬ ಜಾಸ್ತಿ ಕೆಳಗಡೆನೇ ಬರೋದು ಬ್ರಾಂಚಸ್ ಮೇಲ್ಗಡೆಗಿಂತ. ಹೌದು ಮಾಡಬೇಡಿ ಅಂತ ಹೇಳಿದ್ರಲ್ವಾ? ಹೌದು, ಉಗ್ರಲ್ಲಿ ಮಾಡಬಾರ್ದು, ನಂಜಾಗತ್ತೆ. ಕಟ್ರ್ ತಗೊಂಡ್ ಬಂದು ಅದಕ್ಕೋಸ್ಕರನೇ ಸಾಲ ಹಿಡ್ಕೊಂಡು ನಮ್ಮ ಹಸ್ಬೆಂಡ್ ಮಾಡ್ತಿರ್ತಾರೆ. ಹೌದೌದು, ತುಂಬಾ ಮುಂದಕ್ಕೂ ಆಕಾರ ಬಾಳೆ ಕಟ್ ಮಾಡಿ ಸರ್, ಮಾಡಿ. ಅಲ್ಲ ನಿಮ್ಗೆಲ್ಲ ಸ್ಯಾಂಪಲ್ ಕೊಟ್ಟಿದ್ದೆ, ಜಪಾನೀಸ್ ರೆಡ್ ಕೊಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ ಅಲ್ವಾ? ಚೆನ್ನಾಗಿ ಬಂದಿದೆ. ನಿಮ್ ನೆಕ್ಸ್ಟ್ ಹಂಗಾರೆ ಜಪಾನೀಸ್ ರೆಡ್ ಹಾಕೊಳ್ಳಿ ಸ್ವಲ್ಪ. ನಮ್ಗೆ ಇನ್ನೊಂದು 10 ಗಿಡ ಬೇಕು ಸೈಡ್ ಹಿಂಗೆ, ಅದನ್ನೇ ಹಾಕ್ಬಿಡೋದು. ಅದೊಂದು, ಮತ್ತೆ ಇಲ್ಲಿ ನೇಂದ್ರ ಬಾಳೆ ತೆಗಿತೀರಲ್ಲ, ಅಲ್ಗೂ ಜಪಾನೀಸ್ ರೆಡ್ ಹಾಕಿ. ಅದು ಒಳ್ಳೆ ತಳಿ, ಬೀಜ ಇರಲ್ಲ. ಅದು ನೀವಿನ್ನೂ ತಿಂದಿಲ್ಲ, ತಿಂದಾಗ ಗೊತ್ತಾಗುತ್ತೆ ಅದ್ರದ್ದು ಏನು ಅಂತ. ತುಂಬಾ ಚೆನ್ನಾಗಿದೆ ತಳಿ ಅದು. ಈಗ ಸದ್ಯದ ಮಟ್ಟಿಗೆ ಸರ್, ಒಂದು ನಾನು ಗಿಡಕ್ಕೆ